ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತಮಿಳ್ನಾಡು ಸ್ಟೈಲಲ್ಲಿ ಟೊಮೊಟೊ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದು ನಾನು ನಮ್ಮ ಫ್ರೆಂಡಿಂದ ಕಲ್ತಿದ್ದೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಹಸಿಮೆಣ್ಸಿನ್ಕಾಯಿ, ನಿಮ್ಮ ಖಾರ ಎಷ್ಟು ಬೇಕಂತ ನೋಡ್ಕೊಂಡು ಹಸಿಮೆಣ್ಸಿನ್ಕಾಯಿ ತೊಗೊರಿ. ಒಂದು 4 ಈರುಳ್ಳಿ, ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ. ಇದು ಒಂದು 5-6 ಜನಕ್ಕಾಗುತ್ತೆ. ನಿಮಗೆ ಎಷ್ಟು ಜನ ಇದ್ರೆ ಅದ್ರ ಮೇಲೆ ನೋಡ್ಕೊಂಡು ಕ್ವಾಂಟಿಟಿ ಮೇಲೆ ಇದು ಮಾಡ್ಕೊರಿ. ಮತ್ತು ಇದು ತುಂಬಾ ಒಳ್ಳೆ ಕಾಂಬಿನೇಷನ್ ಇಡ್ಲಿಗೆ, ದೋಸೆಗೆ, ತಾಳಿಪೀಠಿಗೆ. ಒಂದು ದಿವಸ ಟ್ರೈ ಮಾಡಿ ನೋಡಿ ನೀವು. ಫಸ್ಟ್ ನಾನೀಗ ಹೆಚ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊರಿ. ಅದು ಸ್ವಲ್ಪ ಎಣ್ಣೆ ಹಾಕಿದ್ದು ಹುರ್ಕೊಂಬಿಡೋಣ. ಆದಷ್ಟು ಲೋ ಫ್ಲೇಮಲ್ಲೇ ಹುರ್ಕೊರಿ. ನೋಡಿ, ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಕಲರ್ ಬಂದಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೊರಿ. ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ತುಂಬ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ಮತ್ತು ತುಂಬ ಟೈಮೂ ಹಿಡಿಯಲ್ಲ ಇದು. ನೋಡಿ, ನಾನು ಈರುಳ್ಳಿಗೆ ಈಗ ಸ್ವಲ್ಪ ಎಣ್ಣೆ ಹಾಕ್ಬೇಕು. ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ. ಈರುಳ್ಳಿ ಚೆನ್ನಾಗಿ ನೀರಿನಂಶ ಹೋಗಿ ಒಂಥರ ಬ್ರೌನ್ ಕಲರ್ ಬರಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆದಷ್ಟು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊರಿ. ನೋಡಿ, ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬಂದ ಮೇಲೆ ನೀವು ಟೊಮೊಟೊ ಹಾಕಿ. ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊರಿ. ಹೈ ಇಟ್ಕೊಂಡ್ಬಿಟ್ರೆ ಇದು ಎಲ್ಲ ಒತ್ತಿಬಿಡುತ್ತೆ ಈರುಳ್ಳಿ ಎಲ್ಲ. ನೋಡಿ, ಈಗ ಒಂದು 4 ಟೊಮೊಟೊ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಾಡಿಸ್ಕೋಬೇಕು. ಟೊಮೊಟೊದ ನೀರಿನ ಅಂಶ ಎಲ್ಲ ಹೋಗಿ ಗಟ್ಟಿಗಾಗತ್ತಕ್ಕೆ ಚೆನ್ನಾಗಿ ಬಾಡಿಸ್ಕೋಬೇಕು. ತುಂಬ ಈಸಿ ರೆಸಿಪಿ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ಟೊಮೊಟೊ ಚೆನ್ನಾಗಿ ಬಾಡಿಸ್ಕೊಂಡ್ಬಿಡೋಣ. ಟೊಮೊಟೊ ಎಲ್ಲ ನೀಟಾಗಿ ಬೆಂದಿದೆ. ನೀರಿನಂಶ ಎಲ್ಲ ಹೋಗಿ ಚೆನ್ನಾಗಿ ಬೆಂದಿದೆ ಇದು. ಈ ಬೆಂದಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಈಗ ಆಫ್ ಮಾಡಿ ಇದು ಪೂರ್ತಿ ತಣ್ಣಗಾಗಬೇಕು. ಬಿಸಿ ಇದನ್ನು ಚಟ್ನಿ ಗ್ರೈಂಡ್ ಮಾಡೋಕ್ಕೆ ಹೋಗ್ಬಿಡಿ, ನೀರು ಬಿಟ್ಬಿಡುತ್ತೆ. ಇದು ಪೂರ್ತಿ ತಣ್ಣಗಾದ್ಮೇಲೆ ನಾವು ಉಪ್ಪಾಕಿ ಗ್ರೈಂಡ್ ಮಾಡ್ಕೊಂಬಿಡೋಣ. ಆಯಿತಾ? ಎಲ್ಲ ತಣ್ಣಗಾಗಿದೆ. ಈಗ ಫುಲ್ ತಣ್ಣಗಾದ್ಮೇಲೆ ನೀವು ಇದನ್ನು ಗ್ರೈಂಡ್ ಮಾಡ್ಕೊರಿ. ಯಾಕಂದರೆ ಬಿಸಿ ಇದ್ದಾಗ ಮಾಡಿದರೆ ಅದು ನೀರು ಬಿಟ್ಬಿಡುತ್ತೆ. ಇದನ್ನು ನಾನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಉಪ್ಪಷ್ಟೇ ಹಾಕೋದು. ನೀವು ಬೇಕಾದರೆ ಸ್ವಲ್ಪ ಸ್ವೀಟ್ ಇಷ್ಟಪಟ್ಟು ಲೈಟಾಗಿ ಸ್ವೀಟ್ ಬೇಕಂದ್ರೆ ಬೆಲ್ಲ ಹಾಕ್ಕೋಬೋದು, ಇಲ್ಲದ್ರೆ ಬೆಲ್ಲ ಅವಶ್ಯಕತೆ ಇಲ್ಲ. ನೋಡಿ, ಇದನ್ನೆಲ್ಲ ಒಂದು ಜಾರಿಗೆ ಮಾಡಿಕೊಂಡು ಉಪ್ಪು ಹಾಕಿ ಒಂದೇ ರೌಂಡ್ ತಿರುಗಿಸ್ಬೇಕು. ತುಂಬ ನೈಸಾಗಬಾರ್ದು ಚಟ್ನಿ. ಇದು ತರಿಯಾಗಿ ಆಗಬೇಕಿದು. ಜಾರಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಆದಷ್ಟು ಸ್ವಲ್ಪ ಕಡಿಮೆ ಹಾಕಿ ಬೇಕಾದ್ರೆ ಹಾಕ್ಕೋಬೋದು. ಯಾಕಂದರೆ ಟೊಮೊಟೊನೂ ಹುಳಿ ಇರುತ್ತಲ್ಲ, ತುಂಬ ಉಪ್ಪು ಹಾಕ್ಬಿಟ್ರೆ ತುಂಬ ಹುಳಿ ಆಗಿಬಿಡುತ್ತೆ. ನೋಡಿ, ಇಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ರೆ ನಾವು ಒಂದೇ ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಂಬಿಡೋಣ. ತುಂಬ ನೈಸಾಗಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಇದು. ನೋಡಿ, ಇದನ್ನು ಹಾಕಿ ಒಂದೇ ಒಂದು ರೌಂಡ್ ತಿರ್ಸ್ಕೊಂಡ್ಬಿಟ್ರೆ ಆಯಿತು. ನೋಡಿ, ನಾನು 1-2 ಪಲ್ಸಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಥರ ತರಿ ಬರಬೇಕು. ನೋಡಿ, ಇದು ತುಂಬ ನೈಸಾಗಿಬಿಟ್ರೆ ತಿನ್ನೋಕೆ ರುಚಿ ಇರಲ್ಲ. ನೋಡಿ, ಈ ರೀತಿಯಾಗಿ ನೀವು ಟೊಮೊಟೊ ಚಟ್ನಿ ಮಾಡ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ. ಇಡ್ಲಿ ದೋಸೆಗಂತೂ ತುಂಬಾ ಟೇಸ್ಟಾಗಿರುತ್ತೆ. ನೀವು ಚಟ್ನಿ ಕೂಡ ಬೇಕಾಗಿಲ್ಲ, ಹೊರಗೆ ಇದನ್ನು ಇದ್ಬಿಟ್ರೆ ಸಾಕು. ಈ ರೀತಿ ಮಾಡ್ಕೊಂಡು ಮತ್ತು ಒಗ್ಗರಣೆ ಕೂಡ ಅವಶ್ಯಕತೆಯೇ ಇಲ್ಲ ಇದು. ನೋಡಿ, ಟೊಮೊಟೊ ಚಟ್ನಿ ರೆಡಿಯಾಗಿದೆ. ಈ ರೀತಿ ತರಿಯಾಗಿರಬೇಕು. ತುಂಬ ನೈಸಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು ಇದಕ್ಕೆ ಒಂದು ಸ್ವಲ್ಪನೂ ನೀರು ಮುಟ್ಸೋಕ್ಕೆ ಹೋಗಬೇಡಿ. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ